ಜೈ ಭಾರತ್ ವಂದೇ ಮಾತರಂ. ಕೆನಡಾದ ಅಧ್ಯಕ್ಷ ಜಸ್ಟಿನ್ ಟ್ರೂಡೋ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು ಮಾಡಿದ ಕೆಲಸ ಕಾರ್ಯಗಳಿಗೆ ಸ್ವತಃ ಸ್ವಪಕ್ಷದವರಿಂದಲೇ ವಿರೋಧವನ್ನು ವ್ಯಕ್ತಪಡಿಸಿದರು. ಆರ್ಥಿಕ ನೀತಿ ಸರಿಯಾಗಿರಲಿಲ್ಲ. ಭಾರತ ವಿರೋಧಿಗಳಿಗೆ ಇವರು ಸಪೋರ್ಟ್ ಮಾಡುತ್ತಿದ್ದರು. ಕೆಲವೊಂದು ಆಂತರಿಕ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಹೀಗೆ ಹಲವು ಕಾರಣಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದಕ್ಕಿಂತ ಮುಂಚೆಯೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತು ಹೇಳಿದ್ರು. ಅದೇನೆಂದರೆ, ಕೆನಡಾ ಅಮೆರಿಕದ ಜೊತೆ ವಿಲೀನವಾಗಲಿ ಅಂತ. ಈಗ ಅದೇ ವಿಚಾರವನ್ನು ಮತ್ತೆ ಪ್ರಸ್ತಾಪಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಕೆನಡಾದವರಿಗೆ ಅಮೆರಿಕದ ಜೊತೆ ವಿಲೀನವಾಗಲು ಪ್ರಸ್ತಾಪನೆ ಮುಂದಿಟ್ಟಿದ್ದಾರೆ. ಇದರಿಂದಾಗಿ ಕೆನಡಾದ ಜನತೆಗೆ ತುಂಬಾ ಅನುಕೂಲವಾಗಲಿದೆ ಅಂತಲೂ ಹೇಳಿದ್ದಾರೆ. ಮೊದಲನೇದಾಗಿ, 2 ರಾಷ್ಟ್ರಗಳ ಮಧ್ಯೆ ವೀಸಾ ಬೇಕಾಗಿಲ್ಲ. ಒಂದು ರಾಷ್ಟ್ರದೊಳಗೆ ಹೇಗೆ ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಪ್ರವೇಶಿಸುತ್ತೇವೆ, ಅದೇ ರೀತಿ ನೀವು ಕೆನಡಾದಿಂದ ಅಮೆರಿಕಕ್ಕೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಆರಾಮವಾಗಿ ತೆರಳಬಹುದು. ಇದಕ್ಕಾಗಿ ವೀಸಾದ ಜಂಜಾಟವೇ ಇಲ್ಲ. ಇನ್ನು ವ್ಯಾಪಾರ ವಹಿವಾಟು ನಡೆಸಲು ತುಂಬಾ ಸಹಕಾರಿಯಾಗಲಿದೆ. ಅಮೆರಿಕದಿಂದ ಕೆನಡಾಕ್ಕೆ ಹಾಗೂ ಕೆನಡಾದಿಂದ ಅಮೆರಿಕಕ್ಕೆ ಪರಸ್ಪರ ವಸ್ತುಗಳನ್ನು ಆಮದು ಮಾಡಲು ಹಾಗೂ ರಫ್ತು ಮಾಡಲು ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಈ 2 ರಾಷ್ಟ್ರಗಳು ಒಂದಾದರೆ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ವ್ಯಾಪಾರ ನಡೆಸಬಹುದು. ಇನ್ನು ಕೆನಡಾಕ್ಕೆ ಬಾಹ್ಯ ರಾಷ್ಟ್ರಗಳ ಒಂದು ಭೀತಿ ಎದುರಾಗಲ್ಲ. ಇನ್ನು ಕೆನಡಾವನ್ನು ಕಂಡರೆ ಚೀನಾ ಹಾಗೂ ರಷ್ಯಾಕ್ಕೆ ಆಗಲ್ಲ. ಏನಾದರೂ ಪರಸ್ಪರ ರಾಷ್ಟ್ರಗಳ ಮಧ್ಯೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ 2 ರಾಷ್ಟ್ರಗಳ ಮಧ್ಯೆ ವೈರತ್ವ ಉಂಟಾಗಬಹುದು. ಚೀನಾ ಹಾಗೂ ರಷ್ಯಾ ಕೆನಡಾದ ಮೇಲೆ ನಡೆಸುವಂತಹ ವ್ಯಾಪಾರಗಳನ್ನು ನಿಲ್ಲಿಸಬಹುದು. ಈ 2 ರಾಷ್ಟ್ರಗಳು ಕೂಡ ಕೆನಡಾದ ಮೇಲೆ ಬೆದರಿಕೆಯನ್ನು ಕೂಡ ಒಡ್ಡಬಹುದು. ಒಂದು ವೇಳೆ ಕೆನಡಾ ಅಮೆರಿಕದ ಜೊತೆ ವಿಲೀನವಾದರೆ ಈ ವಿಚಾರಗಳ ಬಗ್ಗೆ ಯಾವುದೇ ರೀತಿಯ ಒಂದು ಭಯ ಬೇಡ. ಎಲ್ಲ ಅಮೆರಿಕ ಮ್ಯಾನೇಜ್ ಮಾಡುತ್ತೆ. ಇನ್ನು ಅಮೆರಿಕ ಮಿಲಿಟರಿ ಪವರ್ಗಳಲ್ಲಿ ಕೂಡ ನಂಬರ್ 1 ರಾಷ್ಟ್ರ. ಈ ಬೇರೆ ರಾಷ್ಟ್ರಗಳು ಅಮೆರಿಕದ ಮೇಲೆ ಬೆದರಿಕೆಯೊಡ್ಡುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ಕೆನಡಾ ವಿಲೀನವಾದರೆ ಕೆನಡಾವನ್ನು ಕೂಡ ಅಮೆರಿಕ ರಕ್ಷಿಸಲಿದೆ. ಇನ್ನು ಉದ್ಯೋಗಕ್ಕಾಗಿ ಕೂಡ ಕೆನಡಾದ ಜನರು ಅಮೆರಿಕಕ್ಕೆ ಬರಬಹುದು. ಹೀಗೆ ಡೊನಾಲ್ಡ್ ಟ್ರಂಪ್ ಅವರು ಹಲವು ನೀತಿಗಳನ್ನು ಜನರಿಗೆ ವಿವರಿಸಿದ್ದಾರೆ. ಅಮೆರಿಕಗಿಂತ ದೊಡ್ಡ ರಾಷ್ಟ್ರ ರಷ್ಯಾ. ಈ ರಷ್ಯಾ ಅಮೆರಿಕದ ಶತ್ರು ರಾಷ್ಟ್ರ. ಇನ್ನು ಅಮೆರಿಕ ಏನು ಬಯಸುತ್ತಿದೆ ಅಂದರೆ, ರಷ್ಯಾಗಿಂತಲೂ ದೊಡ್ಡ ರಾಷ್ಟ್ರ ತನ್ನದಾಗಬೇಕೆಂಬ ಬಯಕೆ. ಅದಕ್ಕೆ ಇತರ ರಾಷ್ಟ್ರಗಳ ಮೇಲೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ. ಇತ್ತೀಚೆಗೆ ಪನಮ ದೇಶದ ಪನಮ ಕಾಲುವೆಯನ್ನು ಅಮೆರಿಕಗೆ ಸೇರಿದು ಎಂಬ ವಾದವನ್ನು ಮಂಡಿಸಿದರು. ಅಮೆರಿಕಗೆ ಸೇರಿದ್ದು ಈ ವಿಚಾರವನ್ನು ಪನಮ ಅಧ್ಯಕ್ಷ ತಳ್ಳಿ ಹಾಕಿದ್ರು. ಅದು ಯಾವತ್ತಿದ್ರೂ ಪನಮ ದೇಶದ ಅವಿಭಾಜ್ಯ ಅಂಗ ಅಂತೂ ಕೂಡ ಹೇಳಿದ್ರು. ಈ ಅಮೆರಿಕ ಇನ್ನಷ್ಟು ದೊಡ್ಡದಾಗಲು ಬಯಸುತ್ತಿದೆ.